ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 6ನೇ ತರಗತಿ ಮರುಸಿಂಚನ ಚಟುವಟಿಕೆ ಹಾಳೆ 16ರಿಂದ ಚಟುವಟಿಕೆ ಹಾಳೆ 20ರವರೆಗಿನ ಉತ್ತರಗಳು. ಚಟುವಟಿಕೆ 16A. ನಿಮಗೆ ತಿಳಿದಿರುವ ಪಾರದರ್ಶಕ, ಅಪಾರದರ್ಶಕ ಮತ್ತು ಮಿತ ಪಾರದರ್ಶಕ ವಸ್ತುಗಳನ್ನು ಹೆಸರಿಸಿ. ಉತ್ತರ: ಪಾರದರ್ಶಕ ವಸ್ತುಗಳು ಕನ್ನಡಕ, ಗಾಜಿನ ಕಿಟಕಿ. ಮಿತ ಪಾರದರ್ಶಕ ವಸ್ತುಗಳು ಬಟ್ಟೆ, ಪ್ಲಾಸ್ಟಿಕ್, ಲೋಟ. ಅಪಾರದರ್ಶಕ ವಸ್ತುಗಳು ಗೋಡೆ, ಚೆಂಡು, ಪ್ಲೇಟ್. ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಅವುಗಳನ್ನು ಪಾರದರ್ಶಕ, ಅಪಾರದರ್ಶಕ ಮತ್ತು ಮಿತ ಪಾರದರ್ಶಕ ವಸ್ತುಗಳಾಗಿ ಚಿಹ್ನೆಯಿಂದ ಗುರುತಿಸಿ. ಚಟುವಟಿಕೆ 16B. ಈ ಕೆಳಗಿನ ಚಿತ್ರಗಳಲ್ಲಿನ ನೆರಳನ್ನು ಗಮನಿಸಿ ಬೆಳಕಿನ ಆಕಾರವಾಗಿ ಸೂರ್ಯನ ದಿಕ್ಕನ್ನು ಗುರುತಿಸಿ. ಪೂರ್ವ, ಪಶ್ಚಿಮ, ಈಶಾನ್ಯ, ವಾಯುವ್ಯ, ಉತ್ತರ. ದಿಕ್ಕುಗಳು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ. ಚಟುವಟಿಕೆ 16Bಯಲ್ಲಿ ಈ ಒಂದು ದಿಕ್ಕುಗಳನ್ನ ನಾವು ಗುರುತಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಚಿತ್ರಗಳಲ್ಲಿ ಸೂರ್ಯನ ದಿಕ್ಕನ್ನು ಗಮನಿಸಿ ಮರದ ನೆರಳನ್ನು ರಚಿಸಿ. ಈ ಒಂದು ಚಿತ್ರದಲ್ಲಿ ನಾವು ಸೂರ್ಯನ ಬೆಳಕಿನ ಸಹಾಯದಿಂದ ಮರದ ಚಿತ್ರನ ನಾವು ರಚಿಸಬೇಕಾಗುತ್ತೆ. ನೆಕ್ಸ್ಟ್ ಚಿತ್ರದಲ್ಲಿ ಯೋಜನಾ ಕಾರ್ಯ. ಚಿತ್ರದಲ್ಲಿ ತೋರಿಸಿದ ಅಪಾರದರ್ಶಕ ವಸ್ತುಗಳನ್ನು ಬೆಳಕಿದ ಆಕಾರ ಮತ್ತು ಪರದೆಯ ಮಧ್ಯೆ ವಿವಿಧ ಅಂತರಗಳನ್ನು ಇರಿಸಿ. ನೆಕ್ಸ್ಟ್ ಇಲ್ಲಿ ವಸ್ತು ಮತ್ತು ಬೆಳಕಿನ ಆಕಾರಗಳ ನಡುವಿನ ಅಂತರ. ನೆರಳಿನ ಉದ್ದ ಸೆಂಟಿಮೀಟರ್ಗಳಲ್ಲಿ 25, 20, 18 ಹಾಗೂ 14. ಇದು ನೆರಳಿನ ಉದ್ದ. ಸೆಂಟಿಮೀಟರ್ಗಳಲ್ಲಿ ನಾವು ನೆರಳಿನ ಉದ್ದವನ್ನು ನಾವು ಅಳತೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚಟುವಟಿಕೆ ಹಾಳೆ 17. ದೈನಂದಿನ ಜೀವನದಲ್ಲಿ ವಿದ್ಯುತ್ ಶಕ್ತಿ. ಚಟುವಟಿಕೆ 17A. ಹಿಂದಿನ ಕಾಲದಲ್ಲಿ ಆಹಾರವನ್ನು ತಯಾರಿಸಲು ಸೌದೆ ಒಲೆಯನ್ನು ಬಳಸುತ್ತಿದ್ದರು. ಅದನ್ನು ಹುಂಡಿಗಳಲ್ಲಿ ಸಂಗ್ರಹಿಸಿಕೊಳ್ಳುತ್ತಿದ್ದರು. ಯಾವುದೇ ಊರಿಗೆ ಕಾಲ್ನಡಿಗೆ ಅಥವಾ ಸೈಕಲ್, ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು. ಇಂದಿನ ಕಾಲದಲ್ಲಿ ಜನರು ಬಹುತೇಕ ಶಿಕ್ಷಣದಿಂದ ಕೆಲವೊಬ್ಬರು ಕೇವಲ 7ನೇ ತರಗತಿಯಿಂದ 10ನೇ ತರಗತಿಯ ತನಕ ಮಾತ್ರ ಕಲಿಯುತ್ತಿದ್ದರು. ಈಗಿನ ಕಾಲದ ಜನರ ಜೀವನ ಶೈಲಿ. ಈಗಿನ ಕಾಲದಲ್ಲಿ ಜನರು ಆಹಾರವನ್ನು ಗ್ಯಾಸ್ ಸ್ಟವ್ ಮೇಲೆ ತಯಾರಿಸುತ್ತಿದ್ದಾರೆ. ಪ್ಲಾಸ್ಟಿಕ್ ಸಿಂಟೆಕ್ಸ್ಗಳು ಸಂಗ್ರಹಿಸುತ್ತಾರೆ ಮತ್ತು ಕಾಲಮಾನಕ್ಕೆ ತಕ್ಕಂತೆ ಬಟ್ಟೆಗಳನ್ನು ಧರಿಸುತ್ತಾರೆ. ಈಗಿನ ಕಾಲದಲ್ಲಿ ಜನರ ಬಹುತೇಕವಾಗಿ ಸಾರಿಗೆಗಾಗಿ ಸ್ಕೂಟರ್, ಕಾರುಗಳನ್ನು ಬಳಸುತ್ತಾರೆ ಮತ್ತು ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡೆಯುತ್ತಾರೆ. ನೆಕ್ಸ್ಟ್ ಚಟುವಟಿಕೆ 17B. ಮನೆಯಲ್ಲಿ ಬಳಸುವ ಉಪಕರಣಗಳು. ವಿದ್ಯುತ್ ಶಕ್ತಿಯ ಉಪಕರಣಗಳು: ಫ್ರಿಡ್ಜ್, ಕುಕ್ಕರ್, ವಾಷಿಂಗ್ ಮೆಷಿನ್. ಶಾಲೆಯಲ್ಲಿ ಬಳಸುವ ವಿದ್ಯುತ್ ಶಕ್ತಿ ಉಪಕರಣಗಳು: ಗಣಕಯಂತ್ರ, ಪ್ರೊಜೆಕ್ಟರ್ ಹಾಗೂ ಫ್ಯಾನ್. ಈ 3 ಉಪಕರಣಗಳನ್ನ ಶಾಲೆಯಲ್ಲಿ ಬಳಸ್ತೇವೆ. ಕಚೇರಿಯಲ್ಲಿ ಬಳಸುವ ವಿದ್ಯುತ್ ಶಕ್ತಿ ಉಪಕರಣಗಳು: ಪ್ರಿಂಟರ್, ಹವಾನಿಯಂತ್ರಕ ಯಂತ್ರ ಹಾಗೂ ಗಣಕಯಂತ್ರ. ಚಟುವಟಿಕೆ 17C. ವಿದ್ಯುತ್ ದಿನನಿತ್ಯದ ಜೀವನದಲ್ಲಿ ಮಹತ್ವ ಪಾತ್ರ ವಹಿಸಿದೆ. ವಿದ್ಯುತ್ ಶಕ್ತಿಯನ್ನು ಉಷ್ಣ, ತಂಪು, ಬೆಳಕು, ಚಲನೆ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಹೇಗೆ ಬಳಸಲಾಗುತ್ತಿದೆ ಎಂಬುದನ್ನು ನೀವು ನಕ್ಷೆಯ ಸಹಾಯದಿಂದ ಗುರುತಿಸಿ. ಕಾರು, ಕಂಪ್ಯೂಟರ್, ರೇಡಿಯೋ, ಟಿವಿ, ಬಲ್ಬ್, ಲ್ಯಾಂಪ್, ಚಾರ್ಜ್ ಲೈಟ್, ಟ್ಯೂಬ್ ಲೈಟ್. ಈ ಒಂದು ಎಲ್ಲ ವಸ್ತುಗಳನ್ನ ನಾವು ಬೆಳಕು, ಸಂಪರ್ಕ, ಸಾರಿಗೆ ಆ ಒಂದು ಬಾಕ್ಸಲ್ಲಿ ನಾವು ಅಲ್ಲಿ ಚೌಕಗಳಲ್ಲಿ ನಾವು ಬರೆದು ಸೂಚಿಸಬೇಕಾಗುತ್ತೆ. ಬೆಳಕು ನೀಡುವ ಒಂದು ವಸ್ತುಗಳು, ಸಂಪರ್ಕ ಸಾರಿಗೆಗೆ ಉಪಯುಕ್ತ ಆಗೋ ಒಂದು ವಸ್ತುಗಳನ್ನು ನಾವು ಆ ಕಾಲಮಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಚಲನಾ ಸ್ಥಿತಿ. ಫಸ್ಟ್ ಕ್ವಶನ್: ವಿದ್ಯುತ್ ಶಕ್ತಿಯ ಮುಖ್ಯ ಉಪಯೋಗಗಳು ಯಾವುವು? 3 ಉದಾಹರಣೆಗಳನ್ನು ನೀಡಿ. ಉತ್ತರ: ವಿದ್ಯುತ್ ಶಕ್ತಿಯನ್ನು ಬೆಳಕನ್ನು ಪಡೆಯಲು, ನೀರು ಕಾಯಿಸಲು, ಸಂಪರ್ಕ ಸಾಧನಗಳಲ್ಲಿ, ಮೋಟಾರ್ಗಳಲ್ಲಿ, ಪ್ರಿಂಟರ್ಗಳಲ್ಲಿ ಹಾಗೂ ಅನೇಕ ಸಂದರ್ಭಗಳಲ್ಲಿ ಉಪಯೋಗಿಸುತ್ತಾರೆ. ಉದಾಹರಣೆ: ಫ್ರಿಡ್ಜ್ಗಳಲ್ಲಿ, ಟಿವಿ, ಕಂಪ್ಯೂಟರ್. ಎರಡನೇ ಪ್ರಶ್ನೆ: ಬೆಳಕಿಗಾಗಿ ವಿದ್ಯುತ್ ಶಕ್ತಿ ಎಲ್ಲಿ ಮತ್ತು ಹೇಗೆ ಉಪಯೋಗಿಸುತ್ತೇವೆ? ಉತ್ತರ: ಮನೆಯಲ್ಲಿ ಬೆಳಕಿಗಾಗಿ ರಾತ್ರಿಯ ಸಮಯದಲ್ಲಿ ಉಪಯೋಗಿಸುತ್ತಾರೆ. ಬೀದಿ ದೀಪವಾಗಿ ವಿದ್ಯುತ್ ಕಂಬದಲ್ಲಿ ಉಪಯೋಗಿಸುತ್ತಾರೆ. ದೀಪಾವಳಿ ಸಂದರ್ಭದಲ್ಲಿ ಉಪಯೋಗಿಸುತ್ತಾರೆ. ಮೂರನೇ ಪ್ರಶ್ನೆ: ನೀವು ವಿದ್ಯುತ್ ಶಕ್ತಿಯನ್ನು ಉಳಿಸಲು ಅನುಸರಿಸಬೇಕಾದ 2 ಕ್ರಮಗಳನ್ನು ಬರೆಯಿರಿ. ನೆಕ್ಸ್ಟ್ ಚಟುವಟಿಕೆ ಹಾಳೆ 18. ಈ ಒಂದು ಚಟುವಟಿಕೆ ಹಾಳೆ 18 ವಿದ್ಯುತ್ ಶಕ್ತಿ. ಕೊಟ್ಟಿರುವ ವಿದ್ಯುತ್ ಮಂಡಲದ ಘಟಕಗಳ ಚಿತ್ರಗಳನ್ನು ಗಮನಿಸಿ ಬರೆಯಿರಿ.
ಸರಳ ವಿದ್ಯುತ್ ಮಂಡಲದ ಘಟಕಗಳ ಬಗ್ಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮಂಡಲ ವಿದ್ಯುತ್ ಹರಿಯುವ ಸಂಪೂರ್ಣ ಮಾರ್ಗವಾಗಿದೆ. ಬ್ಯಾಟರಿ ವಿದ್ಯುತ್ ಶಕ್ತಿಯನ್ನು ಒದಗಿಸಿದ ಮಂಡಲ ವಿದ್ಯುತ್ ಪ್ರವಾಹ ಮತ್ತು ಘಟಕದಿಂದ ಇನ್ನೊಂದು ಸಾಗಿದೆ. ಬಲ್ಬ್ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿದ್ದಾರೆ. ಚಟುವಟಿಕೆ ಹಾಳೆ 19 ಕಾಂತಗಳು ಮತ್ತು ಅಕಾಂತಗಳು. ಕಾಂತೀಯ ವಸ್ತುಗಳು, ಅಕಾಂತೀಯ ವಸ್ತುಗಳು. ಕಾಂತೀಯ ವಸ್ತುಗಳು ನಾಣ್ಯಗಳು, ಕೀಲಿ, ಪಿನ್. ಅಕಾಂತೀಯ ವಸ್ತುಗಳು ಬಲೂನ್ಗಳು, ಚಮಚ, ವಾಟರ್ ಬ್ಯಾಗ್, ಪುಸ್ತಕ, ಚೆಂಡು. ಇದು ಅಕಾಂತೀಯ ವಸ್ತುಗಳು. ನೆಕ್ಸ್ಟ್ ಇಲ್ಲಿ ಕಾಂತದ ಚಿತ್ರ ಮತ್ತು ಕಾಂತದ ಹೆಸರು. ಕಾಂತದ ಚಿತ್ರದ ಜೊತೆಗೆ ಕಾಂತದ ಹೆಸರುಗಳನ್ನ ನಾವಿಲ್ಲಿ ಮ್ಯಾಚ್ ಮಾಡಿ ಹೊಂದಿಸಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಚಟುವಟಿಕೆ 19D ಚಿತ್ರದಲ್ಲಿ ಕಾಣುವ ಉಪಕರಣದ ಹೆಸರನ್ನು ಬರೆಯಿರಿ. ಈ ಒಂದು ಚಿತ್ರದಲ್ಲಿ ನಮಗೆ ಕಾಣುತ್ತಿರುವ ಉಪಕರಣ ದಿಕ್ಸೂಚಕ. ನೆಕ್ಸ್ಟ್ ಚಟುವಟಿಕೆ ಹಾಳೆ 20 ಅಯಸ್ಕಾಂತದೊಂದಿಗೆ ವಿನೋದ. ಚಟುವಟಿಕೆ 20 ದಕ್ಷಿಣ ಧ್ರುವ ಉತ್ತರ ಧ್ರುವ. ಆಕರ್ಷಣೆ ಎರಡು ಧ್ರುವಗಳಲ್ಲಿ ಹೆಚ್ಚಾಗಿರುತ್ತವೆ. ದಕ್ಷಿಣ ಧ್ರುವ ಉತ್ತರ ಧ್ರುವ. ಆಕರ್ಷಣೆ ಎರಡು ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ. ಈ ಒಂದು ಚಟುವಟಿಕೆಯಲ್ಲಿ ಆಕರ್ಷಣೆ ಧ್ರುವಗಳನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಿ ಬರೀಬೇಕು. ಒಂದು ಬಾರ್ ಮ್ಯಾಗ್ನೆಟ್, ಒಂದು ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತಾರೆ. ಸೊ ಇದರಲ್ಲಿ ದಕ್ಷಿಣ ಧ್ರುವ ಉತ್ತರ ಧ್ರುವ ಅಂತ ಎರಡು ಧ್ರುವಗಳಿರುತ್ತೆ. ಆಕರ್ಷಣೆ ಎರಡು ಧ್ರುವಗಳಲ್ಲಿ ಹೆಚ್ಚಾಗಿರುತ್ತೆ. ಇಲ್ಲೂ ಕೂಡ ಆಕರ್ಷಣೆ ಅನ್ನೋದು ಎರಡು ಧ್ರುವಗಳು ಕೂಡ ಹೆಚ್ಚಾಗಿರುತ್ತದೆ. ನೆಕ್ಸ್ಟ್ ಚಟುವಟಿಕೆ 20B ಕೆಳಗಿನ ಚಿತ್ರಗಳನ್ನು ಗಮನಿಸಿ. ಕಾಂತ ಧ್ರುವಗಳ ಆಕರ್ಷಣೆ ಅಥವಾ ವಿಕರ್ಷಣೆ ಎಂಬುದನ್ನು ಗುರುತಿಸಿ ಪ್ರತಿ ಚಿತ್ರದ ಕೆಳಗೆ ಬರೆಯಿರಿ. ವಿಕರ್ಷಣೆ, ಆಕರ್ಷಣೆ, ಆಕರ್ಷಣೆ. ಆಮೇಲೆ ವಿಕರ್ಷಣೆ, 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 ಆಕರ್ಷಣೆ, ವಿಕರ್ಷಣೆ. ಚಿತ್ರಗಳನ್ನು ಗಮನಿಸಿ ಕಾಂತ ಧ್ರುವಗಳ ಆಕರ್ಷಣೆ ಅಥವಾ ವಿಕರ್ಷಣೆ ಎಂಬುದನ್ನು ಬರೆಯಿರಿ. ಎನ್ ಅಂದರೆ ನಾರ್ತ್ ಅಂತ ಅರ್ಥ, ಎಸ್ ಅಂದರೆ ಸೌತ್ ಅಂತ ಅರ್ಥ. ಸೊ ಒಂದು ಕಡೆ ನಾರ್ತ್ ಅಂತ ಇದ್ದರೆ ಇನ್ನೊಂದು ಕಡೆಯಲ್ಲಿ ಸೌತ್. ಸೊ ಆಪೋಸಿಟ್ ಆಗಿರಬೇಕು, ಅಂದರೆ ಎರಡು ವಿರುದ್ಧ ಒಂದು ದಿಕ್ಕಿನಲ್ಲಿ ಇದ್ದರೆ ಆಕರ್ಷಣೆ ಅಂತ ಈ ಒಂದು ಡಯಾಗ್ರಾಮ್ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಧ್ರುವಗಳು. ದಕ್ಷಿಣ ಧ್ರುವ ಆದರೆ ವಿಕರ್ಷಣೆ ಅಂತ ಅರ್ಥ. ಉತ್ತರ ದಕ್ಷಿಣ ಧ್ರುವ ಆದರೆ ಆಕರ್ಷಣೆ ಅಂತ ಅರ್ಥ. ಉತ್ತರ ಧ್ರುವ ಆದರೂ ಕೂಡ ವಿಕರ್ಷಣೆ ಅಂತ ಅರ್ಥ. ದಕ್ಷಿಣ ಉತ್ತರ ಧ್ರುವ ಆದರೂ ಕೂಡ ಆಕರ್ಷಣೆ ಅಂತ ಅರ್ಥ. ಎರಡು ದಂಡ ಕಾಂತಗಳನ್ನು ತೆಗೆದುಕೊಂಡು ಈ ಮೇಲಿನ ಕಾಂತ ಧ್ರುವಗಳ ಗುಣಲಕ್ಷಣಗಳನ್ನು ಪರೀಕ್ಷಿಸಿ. ಇದು ಚಟುವಟಿಕೆ ಹಾಳೆ 20ರ ಉತ್ತರಗಳು.